ಜಾತ್ರೆಗೆ ಹೋದ ಶೂರರು. ಒಂದು ಊರಿನಲ್ಲಿ ಒಬ್ಬ ಗೌಡ ಇದ್ದ. ಅವನು ತುಂಬ ಅನುಕೂಲವಾಗಿದ್ದ. ಅವನಿಗೆ 7 ಜನ ಗಂಡು ಮಕ್ಕಳಿದ್ದರು. ಅವರೆಲ್ಲರೂ ಬರೀ ಪೆದ್ದರಾಗಿದ್ದರು. ಏನೆಂದರೇನೂ ತಿಳಿಯುತ್ತಿರಲಿಲ್ಲ. ಗೌಡನಿಗೆ ಮಕ್ಕಳದೇ ಯೋಚನೆಯಾಗಿತ್ತು. ಹುಡುಗರು ಹೀಗೆಯೇ ಬೆಳೆದು ದೊಡ್ಡವರಾದರು. ಒಂದು ದಿನ ಪಕ್ಕದ ಮನೆಯ ಬಸವಣ್ಣ ಮಾದೇಶ್ವರನ ಜಾತ್ರೆಗೆ ಎತ್ತುಗಳನ್ನು ಹೊಡೆದುಕೊಂಡು ಹೊರಟ. ಈ 7 ಜನ ಹುಡುಗರು ಅಪ್ಪ ಅಪ್ಪ ನಾವು ಹೋಗುತ್ತೇವೆ ಜಾತ್ರೆಗೆ ಎಂದು ಹೊರಟು ನಿಂತರು. ಗೌಡನಿಗೆ ಕಳುಹಿಸಲು ಮನಸ್ಸಿಲ್ಲದಿದ್ದರೂ ಮಕ್ಕಳ ಆಸೆಗೆ ಇಲ್ಲ ಎನ್ನಲು ಆಗದೆ ಬಸವಣ್ಣನ ಜೊತೆ ಕಳಿಸಿಕೊಟ್ಟ. ಮಕ್ಕಳನ್ನು ಜೋಪಾನವಾಗಿ ನೋಡಿಕೊಳ್ಳುವಂತೆ ಬಸವಣ್ಣನಿಗೆ ತಿಳಿಸಿದ. ಹುಡುಗರಿಗೆ 7 ಜನರು ಜೊತೆಯಲ್ಲಿಯೇ ಇರಿ, ಎಲ್ಲೂ ತಪ್ಪಿಸಿಕೊಳ್ಳಬೇಡಿ ಎಂದು ಎಚ್ಚರಿಸಿ ಬರುವಾಗ ಎಲ್ಲರೂ 7 ಜನರನ್ನು ಎಣಿಸಿಕೊಂಡು ಬರಬೇಕೆಂದು ಎಚ್ಚರಿಸಿ ಕಳುಹಿಸಿದ. ಬಸವಣ್ಣ ಮುಂದೆ ಮುಂದೆ ಹೊರಟ. ಹುಡುಗರು ಬಸವಣ್ಣನ ಹಿಂದೆ ಹಿಂದೆಯೇ ನಡೆದರು. ಜಾತ್ರೆ ಸಿಕ್ಕಿತು. ಬೇಕಾದಷ್ಟು ಜನ ಜಾತ್ರೆಗೆ ಸೇರಿದ್ದರು. ದನಗಳು ಬೇಕಾದಷ್ಟಿದ್ದವು. ಅದನ್ನೆಲ್ಲ ನೋಡಿ ಈ ಹುಡುಗರು ಬಹಳ ಸಂತೋಷಪಟ್ಟರು. ಜಾತ್ರೆಯಲ್ಲಿ ಹೀಗೆಯೇ ಅಡ್ಡಾಡುವಾಗ ಅಲ್ಲೊಬ್ಬ ಕೋತಿ ಆಡಿಸುತ್ತಿದ್ದ. ಹುಡುಗರು ಅದನ್ನು ನೋಡುತ್ತಾ ನಿಂತು ಬಿಟ್ಟರು. ಬಸವಣ್ಣ ಜನರ ಮಧ್ಯೆ ಎಲ್ಲೋ ಮರೆಯಾದ. ಆಟ ಮುಗಿಯಿತು. ಎಲ್ಲ ಜನರು ಬಸವಣ್ಣನನ್ನು ನೋಡುತ್ತಾರೆ. ಅವನು ಎಲ್ಲೂ ಕಾಣಲಿಲ್ಲ. ಅವರ ಅಪ್ಪ ನಿಗವಾಗಿ 7 ಜನರನ್ನು ಎಣಿಸಿಕೊಂಡು ಬನ್ನಿ ಎಂದು ಹೇಳಿದ್ದನ್ನು ನೆನೆಸಿಕೊಂಡು ಎಲ್ಲರೂ ಒಮ್ಮೆ ಎಣಿಸಿಕೊಳ್ಳಬೇಕೆಂದು ಎಂದು ಸಾಲಾಗಿ ನಿಂತರು. ಅವರಲ್ಲೇ ಒಬ್ಬ ಎಣಿಸಿದ. 1 2 3 4 5 6 ಅಷ್ಟೇ ಆಯಿತು. 7ನೇಯವನೇ ಇಲ್ಲ. ಇನ್ನೊಬ್ಬ ಎಣಿಸಿದ. ಆಗಲೂ ಅಷ್ಟೇ ಸಂಖ್ಯೆಯಾಯಿತು. ನಿಮಗ್ಯಾರಿಗೂ ಎಣಿಸಲು ಬರುವುದಿಲ್ಲ ಎಂದು 3ನೇಯವನು ಎಣಿಸಿದ. ಎಣಿಸುವವನನ್ನೇ ಬಿಟ್ಟುಕೊಂಡು ಎಷ್ಟೆಣಿಸಿದರೂ 6 ಜನ ಲೆಕ್ಕ ಮಾತ್ರ ಸಿಗುತ್ತಿತ್ತು. ಬಹಳ ಹೊತ್ತಿನವರೆಗೆ ಎಣಿಕೆ ನಡೆಯಿತು. ಅಯ್ಯೋ, ಇನ್ನೊಬ್ಬನೆಲ್ಲೋದ ಎಂದು ಹುಡುಗರು ಅಳುತ್ತಾ ನಿಂತರು. ಜನ ಇವರನ್ನೇ ನೋಡಿಕೊಂಡು ಹೋಗುತ್ತಿದ್ದರು. ಯಾರೂ ವಿಚಾರಿಸಲಿಲ್ಲ. ಆದರೆ ದಾಸರಹಳ್ಳಿಯ ದಾಸೇಗೌಡ ಅಲ್ಲಿಗೆ ಬಂದ. ಇವರನ್ನು ನೋಡಿ ಏನನಿಸಿತೋ ಏನೋ. ಯಾಕ್ರೋ ಹುಡುಗರ ಅಳ್ತಾ ಇದ್ದೀರಿ ಎಂದ. ಹುಡುಗರು ನಡೆದ ವಿಚಾರವನ್ನು ವಿವರಿಸಿದರು. ದಾಸೇಗೌಡನು ಎಣಿಸಿ ನೋಡಿದ. 7 ಜನ ಸರಿಯಾಗಿದ್ದರು. ಆದರೆ ಆ ಗುಟ್ಟನ್ನು ಅವರಿಗೆ ಹೇಳದೆ ಇನ್ನೊಬ್ಬನನ್ನು ತಂದುಕೊಟ್ಟರೆ ಏನು ಕೊಡುತ್ತೀರಾ ಎಂದು ಕೇಳಿದ. ಆ ಹುಡುಗರು ಇನ್ನೊಬ್ಬನನ್ನು ತಂದೊಟ್ರೆ ನಾವೆಲ್ಲರೂ 7 ಜನರು ನಿಮ್ಮ ಮನೆಯಲ್ಲಿ 1 ವರ್ಷ ಜೀತದಾಳಾಗಿ ಕೆಲಸ ಮಾಡುತ್ತೇವೆ ಎಂದು ಹೇಳಿದರು. ದಾಸೇಗೌಡ ಸರಿ ಎಂದು ಮತ್ತೆ ಅವರನ್ನೆಲ್ಲ ಸಾಲಾಗಿ ನಿಲ್ಲಿಸಿದ. ಒಂದು ಕೋಲನ್ನು ತೆಗೆದುಕೊಂಡು ಒಬ್ಬನೊಬ್ಬನಿಗೆ ಒಂದೊಂದು ಈಟು ಹೊಡೆದ. 7 ಜನಕ್ಕೆ 7 ಏಟನ್ನು ಹೊಡೆದು, ನೋಡಿದಿರಾ 7 ಜನ ಇಲ್ಲಿಯೇ ಇದ್ದೀರಾ ಎಂದು ಹುಡುಗರೆಲ್ಲ ಸಂತೋಷದಿಂದ ಕುಣಿದಾಡಿದರು. 7 ಜನರನ್ನು ಕರೆದುಕೊಂಡು ದಾಸೇಗೌಡ ದಾಸರಹಳ್ಳಿಗೆ ಬಂದ. ದಾಸೇಗೌಡನ ತಾಯಿ ಮನೆಯಲ್ಲೇ ಇದ್ದಳು. ವಯಸ್ಸಾಗಿತ್ತು. ಕಿವುಡಿ ಬೇರೆ. ಅವ್ವ ಅವ್ವ ಎಂದು ಕೂಗಿದ. ದಾಸೇಗೌಡ ಏನಪ್ಪ ಎಂದಳು ತಾಯಿ. 7 ಜನ ಆಳು ತಂದಿಟ್ಟಿದ್ದೀನಿ, ಎಷ್ಟು ಬೇಕಾದರೂ ಮಾಡಿಸ್ಕೊ ಎಂದು ಹೇಳಿ ದಾಸೇಗೌಡ ಹೊರಟು ಹೋದ. ದಳ್ಳಾಳಿ ವ್ಯಾಪಾರ ಮಾಡುತ್ತಿದ್ದರಿಂದ ಅವನು ಯಾವಾಗಲೂ ಊರಿನಲ್ಲಿರುತ್ತಿರಲಿಲ್ಲ. ದಾಸೇಗೌಡ ಹೋದ ಮೇಲೆ ಹುಡುಗರು ಮನೆಯಲ್ಲಿ ಮುದುಕಿ ಹೇಳಿದ್ದನ್ನು ಮಾಡಿಕೊಂಡು ಇದ್ದರು. ಹೀಗೆಯೇ 3-4 ದಿನ ಕಳೆಯಿತು. ಒಂದು ದಿನ ಮುದುಕಿ 7 ಜನರನ್ನು ಕರೆದು, ನೋಡ್ರಪ್ಪ ಮನೆ ತುಂಬ ನೀರು ತುಂಬಿ ಎಂದು ಹೇಳಿ ಪಕ್ಕದ ಮನೆಗೆ ಹೋದಳು. ಸರಿ, 7 ಜನರು 7 ಅಡೆ ತೆಗೆದುಕೊಂಡು ನೀರಿಗೆ ಹೊರಟರು. ಮನೆ ತುಂಬ ನೀರು ತುಂಬಬೇಕಾದರೆ ಏನು ಮಾಡಬೇಕು ಎಂದು ಯೋಚಿಸಿದರು. ಕಳಸಿಗೆ ತೂತು ಮಾಡಿ ಮೇಲಿಂದ ನೀರು ಸುರಿದರೆ ಮನೆಯೆಲ್ಲ ದಾಟ್ತದೆ ಎಂದು ಒಬ್ಬ ಸಲಹೆ ಕೊಟ್ಟ. ಹಾಗೆಯೇ ಮಾಡಿದರು. ಒಬ್ಬರಾದ ಮೇಲೊಬ್ಬರು ಎಷ್ಟೋ ಅಡ್ಡೆ ನೀರನ್ನು ತಂದು ಸುರಿದರು. ಇನ್ನು ಸುರಿಯುತ್ತಲೇ ಇದ್ದರು. ಮುದುಕಿ ಪಕ್ಕದ ಮನೆಯಿಂದ ಬಂದು ನೋಡಿದಳು. ಮನೆಯಲ್ಲಿ ಮಂಡಿ ಉದ್ದ ನೀರು ನಿಂತಿತ್ತು. ಅಯ್ಯೋ ಸೂಳೆ ಮಕ್ಕಳೇ, ನಿಮ್ಗೇನು ಬಂದಿತು ಎಂದು ಬೈದಳು. ಎಲ್ಲ ನೀರನ್ನು ಹೊರಗೆ ಗುಡಿಸಿ ಮನೆಯನ್ನು ಮತ್ತೆ ಸಾರಿಸಿಕೊಂಡು ಮನೆಯಲ್ಲಿ ಸೌದೆ ಇರಲಿಲ್ಲ. ಅಜ್ಜಿ ಸೌದೆ ಕಡಿದುಕೊಂಡು ಬರಲು 7 ಜನರನ್ನು ಕಾಡಿಗೆ ಕಳುಹಿಸಿದಳು. ಕಾಡಿಗೆ ಹೋಗಿ 7 ಹೊರೆ ಸೌದೆಯನ್ನು ತಂದರು. ಬಾಗಿಲಲ್ಲಿ ನಿಂತು ಅಜ್ಜಿ ಸೌದೆ ತಂದಿದ್ದೇವೆ ಎಂದು ಕೂಗಿದರು. ಅಜ್ಜಿಗೆ ಸರಿಯಾಗಿ ಕೇಳಿಸಲಿಲ್ಲ. ಮತ್ತೆ ಜೋರಾಗಿ ಕೂಗಿದರು.
ಅಜ್ಜಿಗೆ ಸಿಟ್ಟು ಬಂದಿತು. ತಂದಾಕಿ ತನ್ನ ತಲೆ ಮೇಲೆ ಎಂದಳು. 7 ಜನರು ಹೊರೆಗಳನ್ನು ತಂದು ದಪ್ಪ ದಪ್ಪನೆ ಮುದುಕಿಯ ಮೇಲೆ ಹಾಕಿದರು. ಮುದುಕಿ ಸತ್ತು ಹೋದಳು. ತಂದು ಹೊತ್ತಿನ ಮೇಲೆ ದಾಸೇಗೌಡ ಮನೆಗೆ ಬಂದ. 7 ಜನ ಹುಡುಗರು ಬಾಗಿಲಲ್ಲಿ ಅಳುತ್ತಾ ಕುಳಿತಿದ್ದರು. ನಡೆದಿದ್ದನ್ನೆಲ್ಲ ತಿಳಿದ ದಾಸೇಗೌಡ ತಾನು ಗೋಳಾಡಿ, ಆಗಿದ್ದು ಆಗಿ ಹೋಯಿತು, ಅಜ್ಜಿಯನ್ನು ತೆಗೆದುಕೊಂಡು ಹೋಗಿ ತೊರೆ ಹತ್ತಿರ ಮಣ್ಣು ಮಾಡಿ ಬನ್ನಿ ಎಂದು ಹೇಳಿದೆ ಕಳುಹಿಸಿದ. 7 ಜನರು ಸೇರಿ ಚಟ್ಟ ಕಟ್ಟಿದರು. ಆದರೆ ಅದರ ಮೇಲೆ ಮುದುಕಿಯನ್ನು ಮಲಗಿಸಿಕೊಂಡು ತೊರೆ ಕಡೆ ಹೊತ್ತುಕೊಂಡು ಹೊರಟರು. ಹೋಗುತ್ತಾ ಇರಬೇಕಾದರೆ ಅಲ್ಲೊಂದು ಮೊಟ್ಟು ಮರ ಸಿಕ್ಕಿತು. ಮುದುಕಿಯ 2 ಕೈಗಳನ್ನು ಜೋಡಿಸಿಕೊಂಡು ಹಾಗೆಯೇ ಸತ್ತಿದ್ದಳು. ಕೈಗಳು ಒಂದಕ್ಕೊಂದು ಬಲವಾಗಿ ಅಂಟಿಕೊಂಡುದರಿಂದ ಮರದ ಕೆಳಗೆ ಬಂದಾಗ ಒಂದು ಮೋಟು ಕೊಂಬೆ ಅಡ್ಡ ಬಂತು. ಮುದುಕಿಯ ಹೆಣ ಮರದಲ್ಲಿ ಜೋತು ಬಿದ್ದಿತು. ಬರಿಯ ಚಟ್ಟವನ್ನೇ ಹೊತ್ತುಕೊಂಡು ತೊರೆಯ ಹತ್ತಿರ ಬಂದರು. ತೊರೆಯ ಹತ್ತಿರ ಕೆಳಗಿಟ್ಟು ನೋಡಿದರೆ ಮುದುಕಿ ಇಲ್ಲ. ಎಲ್ಲ ಇವೆ. ಎಲ್ಲಿಗೋ ಹೊರಟೋಗಿದ್ದಾಳೆ ಎಂದುಕೊಂಡು ಹುಡುಕಿಕೊಂಡು ಹೊರಟರು. ಆದರೆ ಬಂದ ದಾರಿಯನ್ನು ಬಿಟ್ಟು ಬೇರೆ ದಾರಿಯಲ್ಲಿ ಹೊರಟರು. ಹೀಗೆಯೇ ಹೋಗುತ್ತಿರಬೇಕಾದರೆ ಕನಕೂರಿಗೆ ಬಂದರು. ಕನಕೂರಿಗೆ ಸತ್ತ ಮುದುಕಿಯ ತಂಗಿಯನ್ನು ಕೊಟ್ಟಿತ್ತು. ತಂಗಿಯೂ ಅಕ್ಕನ ಹಾಗೆಯೇ ಇದ್ದಳು. 7 ಜನರು ಮುದುಕಿಯನ್ನು ನೋಡಿ, ಕಳ್ಳಮುಂಡೆ, ಆಗಲೇ ಇಲ್ಲಿ ಬಂದಿದೆಯಾ ಎಂದುಕೊಂಡು ಮುದುಕಿಯ ಹತ್ತಿರ ಬಂದರು. ಏ ಮುದುಕಿ, ಆಗಲೇ ತಪ್ಪಿಸಿಕೊಂಡಿದ್ದೀಯಾ? ನೀ ಎಲ್ಲಿಗೋದ್ರೂ ಬಿಡಕ್ಕಿಲ್ಲ ಗೊತ್ತಾ ನಾವು ಎಂದರು. ಮುದುಕಿಗೆ ಭಯವಾಯಿತು. ನೀವ್ಯಾರಪ್ಪ ಎಂದಳು. ಎಲ್ಲ ಯಕ್ಷಿಣಿ, ಏನೋ ಗೊತ್ತಿಲ್ವಂಗಾಡ್ತೀಯ ಎಂದು ಎಲ್ಲ ಸೇರಿ ಆ ಮುದುಕಿಯನ್ನೇ ಅನಾಮತ್ ಹೊತ್ತುಕೊಂಡು ಹೊರಟರು. ಗುದ್ದಲಿ ಹಾರೆಯಲ್ಲಿ ಮುದುಕಿಯನ್ನು ಹೊಡೆದು ಕೊಂದು ಗುಂಡಿಗೆ ಹಾಕಿ ಮುಚ್ಚಿ ಮನೆಗೆ ಬಂದರು. ಮುದುಕಿಯನ್ನು ಹುಡುಕಿಕೊಂಡು ಕನಕೂರಿನವರು ದಾಸರಹಳ್ಳಿಗೆ ಬಂದರು. ದಾಸೇಗೌಡನಿಗೆ ಅನುಮಾನವಾಯಿತು. ಈ ಆಸಾಮಿಗಳನ್ನು ಕರೆದು ಕೇಳಿದ. ಒಬ್ಬ, ಅಯ್ಯೋ, ನಾವ್ಯಾವ ಮುದುಕಿಯನ್ನು ನೋಡಲಿಲ್ಲ, ನಮ್ಮದೇ ನಮ್ಮ ಸಾಕಾಗೋಗಿದೆ ಎಂದು ಹೇಳಿದ. ಏನೋ ಸಾಕಾಗಿದ್ದು ಎಂದು ದಾಸೇಗೌಡ. ಅಯ್ಯೋ, ಮುದುಕಿ ತಪ್ಪಿಸಿಕೊಂಡು ಹೊರಟೋಗಿದ್ದು, ಹಂಗೆ ಹುಡುಕಿಕೊಂಡು ನೋಡ್ತೀವಿ. ಕನಕೂರಿಗೆ ಬಂದು ಆಗಲೇ ಬಟ್ಟೆ ಒಗಿತಿದ್ಲು. ಅಲ್ಲಿಂದ ಎಳೆದುಕೊಂಡು ಹಾರೆಯಲ್ಲಿಂದ ಹೊಡೆದು ಮಣ್ಣು ಮುಚ್ಚಿ ಬಂದೆವು ಎಂದು ಹೇಳಿದರು. ದಾಸೇಗೌಡನಿಗೆ ಜೀವವೇ ಹಾರಿ ಹೋಯಿತು. ಅಯ್ಯೋ ಮುಂಡೆ ಮಕ್ಕಳ ಎಂದುಕೊಂಡು ಅವನ ಸತ್ತ ಮುದುಕಿಯನ್ನು ಹೊತ್ತುಕೊಂಡು ಹೋದ ದಾರಿಯಲ್ಲಿ ಹುಡುಕಿಕೊಂಡು ಬಂದ. ಮುದುಕಿಯ ಹೆಣ ಮೋಟು ಮರದಲ್ಲಿ ನೇತಾಡುತ್ತಿತ್ತು. ಮನೆ ಹಾಳು ಸೂಳೆ ಮಕ್ಕಳು ಎಂದು ಬೈಯುತ್ತಾ ಅಕ್ಕ ತಂಗಿಯರನ್ನು ಒಂದೇ ಗುಂಡಿಯಲ್ಲಿ ಮುಚ್ಚಿ ಮಣ್ಣು ಮಾಡಿದ. ಆ 7 ಜನರನ್ನು ಒಂದು ಮನೆಯಲ್ಲಿ ಕೂಡಿ ಚೆನ್ನಾಗಿ ಹೊಡೆದು, 1 ವರ್ಷ ನೀವು ಜೀತ ಮಾಡ್ದಂಗೆ ಆಯಿತು, ಹೋಗಿ ಸೂಳೆ ಮಕ್ಕಳ ಎಂದು ಓಡಿಸಿಬಿಟ್ಟ. ತಂದೆ ಮಕ್ಕಳು ತಪ್ಪಿಸಿಕೊಂಡಿವೆ ಎಂದು ಎಲ್ಲೆಲ್ಲೋ ಸುತ್ತಿದ, ಎಲ್ಲೂ ಸಿಗಲಿಲ್ಲ. ಸುತ್ತಿ ಸೊಪ್ಪಾಗಿ ಮಾಯಸಂದ್ರದ ಸಂತೆಗೆ ಬಂದ. ಅಲ್ಲಿ 7 ಜನ ಹುಡುಗರು ಅಳುತ್ತಾ ಕುಳಿತಿದ್ದರು. ಮನೆಗೆ ಕರೆದುಕೊಂಡು ಬಂದು ಅವರನ್ನು ಎಲ್ಲೂ ಕಳುಹಿಸದೆ ಮನೆಯಲ್ಲಿಯೇ ಇಟ್ಟುಕೊಂಡ.